ನಿನ್ನ ಪರಿಚಯವನ್ನು ಕೇಳಿದಾಗ ಈ ರೀತಿಯಾಗಿ ಹಾರಾಟ ಮಾಡ್ತಾ ಇದೆಯಲ್ಲ, ಇದು ನಿನ್ನ ಕೊನೆಯ ಹಾರಾಟ ಎನ್ನುವ ಹಾಗೆ ಅವರೆಲ್ಲ ನಿನಗೆ ಪ್ರೋತ್ಸಾಹ ಕೊಡ್ತಾ ಇರುವುದು. ಆರುವ ದೀಪಕ್ಕೆ ಪ್ರಕಾಶ ಹೆಚ್ಚು, ಅದಕ್ಕಾಗಿ ಅವರೆಲ್ಲ ಈ ಆರುವ ದೀಪ ಎನ್ನುವ ಕಾರಣಕ್ಕಾಗಿ ಎಲ್ಲ ನಿನಗೆ ಕೊನೆಗಾಲದಲ್ಲಿ ಸುಖ ಸಂತೋಷವನ್ನು ಕೊಡ್ತಾ ಇರುವಂತದ್ದು. ಈಗ ನಿನ್ನೆಲ್ಲ ಕೇಳುವುದು ಏನು, ನಾವು ಯಾವತ್ತೂ ಹಾಗೆ ಬಂದವರಿಗೆ ಮೊದಲಿಗೆ ಅವಕಾಶ ಕೊಡುವುದು. ನಿನ್ನಲ್ಲಿಗೆ ನಾನು ಬಂದದ್ದ, ನಾನಿದ್ದಲ್ಲಿಗೆ ನೀನು ಬಂದದ್ದ. ನಿನ್ನಲ್ಲಿಗೆ ಬಂದಾಗ ನಿನ್ನ ಪರಿಚಯವನ್ನು ಕೇಳಿದಾಗ ಈ ರೀತಿಯಾಗಿ ಹಾರಾಟ ಮಾಡಿದಾಗ ಆರುವ ದೀಪ ನೀನು ಎನ್ನುವ ಹಾಗೆ ಗ್ರಹಿಸಿ ಅವರೆಲ್ಲ ನಿಮಗೆ ಪ್ರೋತ್ಸಾಹ. ಖಂಡಿತ ಇಲ್ಲ, ಇವರೆಲ್ಲ ಯಾಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ? ಇವರೆಲ್ಲ ಅಂಗರಲ್ಲ, ನನ್ನ ಪರಿಚಯ ಇಲ್ಲಿದ್ದವರು ಎಲ್ಲರಿಗೂ ಉಂಟು. ಯಾಕೆ? ಈ ಕ್ಷೇತ್ರ ನಮ್ಮದ್ದು ಅಲ್ಲ, ನನ್ನ ಪರಿಚಯ ಅದನ್ನು ಕೇಳೋಣ. ಈ ಕ್ಷೇತ್ರ ನನ್ನದ್ದು ಎನ್ನುವ ಕಾರಣಕ್ಕಾಗಿ ಇವತ್ತು ನಮ್ಮನ್ನ ಕಾಯಲಿಕ್ಕೆ ಒಬ್ರು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವರೆಲ್ಲ ನಮ್ಮವರು. ಮತ್ತೆ ನಾನು ಕೇಳ್ತಾ ಇರೋದು, ನಿಮ್ಮವರಲ್ಲೇ ನೀನೆಲ್ಲ ಅಡ್ಡ ಒದಗಿಸಿರುವುದು. ಅಲ್ಲ, ನೀನು ಸ್ವಲ್ಪ ನೋಡು, ಬಿದ್ದವರೆಲ್ಲ ಹೇಗೆ ನಿಮ್ಮ ಸ್ವಭಾವದಲ್ಲಿ ನಮ್ಮ ಸ್ವಭಾವದಲ್ಲಿ ಆಗಿಲ್ಲ. ನೋಡಿದ್ರೆ ಗೊತ್ತಾಗ್ತದೆ, ಗೊತ್ತಾಗುತ್ತೆ, ನಿನ್ನ ಸ್ವಭಾವ ಗೊತ್ತಾಗ್ತದೆ. ಮತ್ತೇನು ಗೊತ್ತುಂಟ, ಇಲ್ಲಿ ಬಂದ ಮೇಲೆ ಈ ಪುರ ಯಾವುದು? ರುದ್ರಪುರ. ರುದ್ರಪುರ ರುದ್ರಪುರ ದೇಶನಾಗಿರುವಂತ ಶ್ವೇತ ಕುಮಾರ. ನೀನೆಯಾ?
ನಾನಲ್ಲ. ಅವನಿಗೆ ಒಬ್ಬ ಮಂತ್ರಿ ಇದ್ದಾನೆ, ಮಣಿಬಿಂಬ ಎಂಬುದಾಗಿ. ಮಂತ್ರಿಯೂ ನೀನಾಗಿರ್ಲಿಕ್ಕಿಲ್ಲ. ಖಂಡಿತವಾಗಿ ನಾನು ಕೇಳಿದ್ದೇನೆ ಹಾಗೆ. ಮಂತ್ರಿಗಳಾದವರು ಬೆಳ್ಳಗಿರುವ ಕೂದಲು, ಸ್ವಲ್ಪ ಗಡ್ಡ, ಇದನ್ನೆಲ್ಲ ಬಿಟ್ಟುಕೊಂಡಿರ್ತಾರೆ. ಇಲ್ಲ, ಅದು ಕೆಲವು ತಪ್ಪು ಕಲ್ಪನೆ ಆಗ್ತದೆ. ಅಲ್ಲ, ಮಂತ್ರಿಗಳಂತ ಹೇಳಿದ್ರೆ ಮುತ್ಸದ್ದಿಗಳಾಗಿರ್ತಾರೆ, ಜ್ಞಾನವರ್ಧರಾಗಿರ್ತಾರೆ, ಹಾಗಾಗಿ ಹಿರಿಯವರಾಗಿರ್ತಾರೆ. ಹಿರಿಯವರನ್ನು ಕಾರಣಕ್ಕಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಾರೆ. ನಾನು ಆ ರೀತಿಯಾಗಿ ವಯಸ್ಸಾಗಿರುವ ನೀನಲ್ಲ, ನೀನು ಮಂತ್ರಿ ಅಲ್ಲ ಎನ್ನುವ ಹಾಗೆ ಗ್ರಹಿಸಿದೆ. ನಮ್ಮಲ್ಲಿ ಹಾಗಲ್ಲ. ಯಾರಿಗೆ ತೇಜಸ್ವಿರುವುದು ಸೂರ್ಯನಂತೆ ಪ್ರಕಾಶವಾಗಿರ್ತದೋ ಆ ತೇಜಸ್ವಿರುವಂತ ಸೂರ್ಯನಿಗೆ ನಾವು ಯುವಕರ ಹಾಗೆ ಮಂತ್ರಿ ಪಟ್ಟವನ್ನು ಕೊಟ್ಟು ಹೋಗಿದ್ದೇವೆ. ಹಾಗಾದ್ರೆ ಅವರಿಗೆ ಬುದ್ಧಿಯ ಬಲ ಬೇಕೆನ್ನುವ ಹಾಗಿಲ್ಲ. ಖಂಡಿತವಾಗಿ ಇಲ್ಲಿ ವಿದ್ಯಾಬಲ ಉಂಟು. ಅಷ್ಟು ಮಾತ್ರವಲ್ಲ, ಸಿದ್ಧಕ್ಕೆ ಅಪೂರ್ವ ಬಲ ಪ್ರತಿಬಿಂಬ ಸಚಿವನಿಗೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಈ ಸಚಿವನ ಮಂತ್ರಿಯ ಕುಮಾರ ಸಿದ್ಧಕ್ಕೆ ಹೇಳ್ತಾ ಇದ್ದಾಗ ನನ್ನ ಹೆಸರು ನೀನು ಇವರಾಗಿ ಬೆಳಕಿಯಲ್ಲ. ಒಬ್ಬ ಪುರದ ಮೇಲೆ ಧರಣಿಯನ್ನು ಇಟ್ಟು ಅಂತ ಹೇಳಿದೆ. ಹೆಣ್ಣು ಹಣ್ಣು ಮಣ್ಣಿನ ಆಸ್ತಿದ ಬರ್ತಾರಂತೆ. ನೀನು ಯಾವ ಕಾರಣಕ್ಕಾಗಿ ಬಂದೆ? ಮೊದಲಿಗೆ ನಿನ್ನ ಪರಿಚಯವನ್ನು ಹೇಳಿ ನಡೆ. ಅವನ ಮಗನಾದಂತಹ ಲೋಹಿತನ ಎನ್ನುವ ಹಾಗೆ ಇಲ್ಲಿಯವರೆಗಾಗಿ ಬರುವುದಕ್ಕೂ ಕಾರಣವೇ ಇರಲಿಲ್ಲ. ನಿನ್ನ ಒಡೆಯನಾದಂತಹ ಶ್ವೇತಕುಮಾರ ನನ್ನ ಅತ್ತೆಯ ಕರಗಳನ್ನು ಕತ್ತರಿಸಿದ್ದಾನೆ. ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇಲ್ಲಿಯವರೆಗಾಗಿ ಬಂದಿದ್ದೇನೆ. ನಿನ್ನ ಒಡೆಯನನ್ನು ನಾನು ಬೇಕಾಗಿರುವುದಿಲ್ಲ. ನನ್ನ ಅಪ್ಪ ಹೇಳಿರುವುದು ಎಲ್ಲವೂ ಕೂಡ ಫಲಪ್ರದವಾಗಿದೆ. ನೀವು ಹೇಳಿದಂತೆ ಶಿವೆಯನ್ನು ಎಳೆದು ತಂದಿದ್ದೆ. ಅವನ ತಂದೆ ಮಗನೇ, ತಂದೆಗೆ ತಕ್ಕ ಮಗ ನೀನು. ಮಿತ್ರವಾಕ್ಯ ಪರಿಪಾಲನಾ ದುರಂಧರ ಎಂಬುದಾಗಿ ವರ್ತಮಾನ ಕಾಲದ ನಿನ್ನನ್ನು ಗುರುತಿಸಬೇಕು. ಅದು ನನ್ನ ಮನಸ್ಸನ್ನು ಪ್ರಾರಂಭ ಆಯಿತು. ಈಗ ನನ್ನ ಮನಸ್ಸನ್ನು ಗೆಲ್ಲುವಂತ ಕಾರ್ಯ ಮಾಡಿದಂತ ನಿನ್ನ ಕುರಿತಾಗಿ ಪರಿತೋಷಗೊಂಡಿದ್ದೇನೆ. ನಾನು ಏನಾದರೂ ಪರಿತೋಷ ಕೊಡಬೇಕು ಆಲೋಚನೆ ಮಾಡಿದರೆ ನಿನಗೆ ಏನು ಕಡಿಮೆ ಆಗಿದೆಯೋ ಬಂಗಾರ ಕೊಡಲೆ ಬೇಕಾದಷ್ಟು ಮೈ ಮೇಲೆ ಉಂಟು. ಬೆಟ್ಟಿಗೆ ರಾಶಿ ರಾಶಿ ಉಂಟು. ಹೊಸ ಹೊಸ ಒತ್ತಡವನ್ನು ಕೊಡುವಳಿವೆ. ಅದರ ಅಗತ್ಯ ನಿನಗಿಲ್ಲ. ಮಗನೇ, ತೀರ್ಮಾನ ಮಾಡಿದ್ದೇನೆ. ಇವತ್ತಿಗೆ 9 ತಿಂಗಳು 9 ದಿವಸ 9 ಗಳಿಗೆಯಲ್ಲಿ ನಿನಗೊಂದು ಒಡ ಹುಟ್ಟನ್ನು ಕೊಡ್ತೇನೆ. ಎಷ್ಟಿಂತ ನೀರು ತಮ್ಮನೋ ತಂಗಿಯೋ ನಿರೀಕ್ಷೆಯರು ಏನ್ ಮಾಡ್ಲಿಕ್ಕಿಲ್ಲ. 9 ಬಂದದ್ದೇ ಆಗ್ಬೇಕಲ್ಲ ನಿನಗೆ. ಎಷ್ಟು ದಿವಸ? ತಿಂಗಳು 9 ದಿನ. ಅಲ್ಲಿಗೆ ಬಂದು ನಿನ್ನ ಕೈಗೆ ಮಗು ಬರ್ತದೆ. ಅಣ್ಣನು ತಮ್ಮನೋ ತಂಗಿಯೋ ಹೋಗ್ಲಿ.
ಮತವರಿತವಾದಂತಹ ಮತದಾನ ನಡೆದಿದ್ದು ಅದಕ್ಕಾಗಿ ಓ ಬಂದವರೇ ಇಗೋ ನಿನ್ನ ಬರುವಿಕೆಗಾಗಿ ಕಾಯ್ತಾ ಕುಳಿತವೇ ಸಂಶಯ. ಹಾಗಾಗಿ ಇನ್ನು ಪಂಚೋತ್ತರ ಮಾಡಬೇಡ. ಬಾ, ನಮ್ಮ ನಿರಳವಾದ ತೋಳುಗಳಿಂದ ನಿನ್ನನ್ನು ಬಿಗಿಯಾಗಿ ಕಾಲವನ್ನು ಕೊಡ್ತೇನೆ. ಆ ನಿನ್ನ ಸುಖಿ ಹಚ್ಚಿನ ಲಾಭವನ್ನು ನಾನು ಹೇಳುತ್ತೇನೆ. ಮತ್ತೆ ಈ ವಿಷಯ ಗೊತ್ತಾಗುತ್ತೆ ಹಾಗಲ್ವೇ? ಅದಲ್ಲ ಹೋದ್ರೆ ಇಲ್ಲೂ ಕೂಡ ನನ್ನನ್ನು ಕೊಂಡು ನನ್ನ ಕೊಂಡು ನಿಂದ ನನ್ನೆಲ್ಲ ಹೇಳಿಕೆ ಬಿಟ್ಟು ಬಿಡ. ಅವ ಇದ್ದು ಸತ್ತಾಗಿ ಅವನು ನನ್ನ ಮುಂದೆ ಅವನು ಬರಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ಮೊದಲು ಬಂದು ಹೊಸ ಪತಿ ಸಿಕ್ಕಿದಂದು ಭಾವಿಸಿಕೋ. ಸಾರಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಎಲ್ಲಿಂದ ಸಂಧ್ಯವು ಅಲ್ಲಿಗೆ ನಿನ್ನ ಪುರಾಣ ಹೇಳ್ಬೇಡ. ನೀನು ಮರವಾಯ ಅಂತಂದವ್ರು ಯಾರು ಹಾಳಾದವ್ರು ಯಾರು? ರಾವಣ ಯಾಕೆ ಹಾಳಾದ? ಸ್ವಲ್ಪ ಸಣ್ಣ ತಪ್ಪು ಮಾಡಿದ. ಯಾವತ್ತು ಬಿಸಿ ಬಿಸಿಯನ್ನು ಊಟ ಮಾಡಬೇಕು. ಅವ ಸೀತೆಯನ್ನು ತಂದು ಅಶೋಕವನ್ನು ಎಷ್ಟು ಕಾಲ ಆಗಿ ಗೊತ್ತುಂಟ? 10-11 ತಿಂಗಳ ಕಾಯ್ತಾ ಕುತ್ಕೊಂಡಮ್ಮ. ಅದು ತಪ್ಪಾದದ್ದು. ತೆಗೆದುಕೊಂಡು ಹೋದ ದಿವಸ ಗಣಪತಿ ಕೂಡ ಮಾಡಬೇಕಿತ್ತಮ್ಮ. ಅವ ಅದನ್ನು ಮಾಡಲಿಲ್ಲ. ಮತ್ತೆ ಯಾರು ಅವ ತೆಗೆದಾಡ್ದೇವ. ಯಾಕೆಂದ್ರೆ
ನಿನ್ನಲ್ಲಿ ಒಂದು ಮಾತು ಕೇಳ್ತೀನಿ. ಯಾವುದೇ ಒಂದು ಹೆಣ್ಣಾಗಲಿ ತುಂಬಿದ ಸಭಾಮಂದಿರದಲ್ಲಿ ಇನ್ನೊಬ್ಬ ಗಂಡಿನ ಜೊತೆ ಬರ್ತಾಳ? ಈಗ ನೀನಾದ್ರೂ ಬರ್ತೀಯ? ಬರುವುದಲ್ಲ. ಏಕೆಂತ ಇದು ತೊಂದರೆ ಇಲ್ಲಲ್ಲ. ಯಾಕಂದ್ರೆ ಚೈರೇಂದ್ರ ತುಂಬಿದ ಸಭಾಮಂದಿರದಲ್ಲಿ ಸರಿಗೆಗೆ ಕೈ ಹಾಕಿ ಹೇಳಿದವ ಆ ಕೀಟಕ ಸತ್ತ. ಈ ದುರ್ಜಯ ಅಂತ ಹೆಣ್ಣಲ್ಲ ಸತ್ಯಕ್ಕೆ ಅದೇ ಕ್ಷಣ ನಿನ್ನ ಸುಖದ ಈಗ ನಾವು ಬಯಸುವುದು ನಮಗೆ ರಸದ ತಂದೆಗಾಗುತ್ತಿಲ್ಲ ನಿನಗೆ. ಒಂದು ಹೆಣ್ಣು ಒಂದು ಗಂಡು ಏಕಾಂತದಲ್ಲಿರುವ ಸಂದರ್ಭದಲ್ಲಿ ಹೇಳಬೇಕಾದ ಒಳ ಪ್ರವೇಶ ಮಾಡಿದಿಲ್ಲ. ನೀನೊಬ್ಬ ಅಪಸಿದ್ದಾನೆ. ಅವಳನ್ನು ಭೋಗಿಸುವುದಕ್ಕೆ ಮಗ ಮಾಡ್ತಾ ಇದೆಯಾ? ಎಂತದ್ದು ಒಬ್ಬಳು ಹೆಣ್ಣು ಒಬ್ಬ ಗಂಡು ಏಕಾಂತದಲ್ಲಿರುವಾಗ ನೀನು ಗಂಡು ಹೌದಾ? ಯಾರು ನೀನು ಅನುಮಾನ ಉಂಟಾ? ಮತ್ತೆ ಮತ್ತೊಬ್ಬರು ಕೈ ಕಟ್ಟಿಕೊಂಡು ಮತ್ತೊಬ್ಬರ ಹೆಂಡತಿಯನ್ನು ಎಳೆತಂದು ಬಲಾತ್ಕಾರ ಮಾಡುವುದಕ್ಕೆ ಮನಸ್ಸು ಹೆಂಡತಿ ಯಾರಾದ್ರೂ ನಮಗೆ ತೊಂದರೆ ಇಲ್ಲ. ಯಾಕೆ? ಆಧುನಿಕ ಸ್ವಭಾವದಲ್ಲದ್ದು. ಅವಳು ಯಾರು ಹೆಂಡತಿ ಅಂತ ಕೇಳಿ. ಯಾರ ಹೆಂಡತಿ? ಯಾವ ಶಿವ ಎಂಬ ಹೆಣ್ಣನ್ನು ಬಲಾತ್ಕರಿಸುವುದಕ್ಕೆ ಮಾಡ್ತಾ ಇದೆಯೋ ಅವಳ ಪತಿ ರುದ್ರಪುರ ಪತಿ. ನನ್ನ ಸತ್ತಾದ ಗಂಡ ನೀರಾಯ ನೀನು ಈ ದುಷ್ಟ ಮುದ್ದೆಯ ನನ್ನನ್ನು ಏನು ಮಾಡಲಿಕ್ಕೆ? ಹಾಗಿದ್ರೆ ನಾನು ಯಾಕೆ ಬದುಕಬೇಕು? ನಾನು ಕಬ್ಬಿಣ ಯಾವತ್ತು ಕಾದ ಸಂದರ್ಭದಲ್ಲಿ ಸುತ್ತಿಗೆ ಇಟ್ಟುಕೊಳ್ಳಬೇಕು. ಈ ಕಾದ ಕಬ್ಬಿಣವನ್ನು ನೀಡಿ ಎಲ್ಲಿಂದ ಬಂದ ಗೊತ್ತಿಲ್ಲ. ಇವಳು ಕಣ್ಣು ಮುಂದೆ ಅವನು ಸತ್ತ. ಸಾಯುವಾಗಲೂ ಅವನ ಹೊಕ್ಕಲು ಹುಚ್ಚಿ ಬಿಡಲಿಲ್ಲ. ಅವನಿಗೆ ಕಿವೆ 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 ಅವನು ನಾಲಿಗೆ ಬಿಟ್ಟು ಹೋಗ್ಲಿಕ್ಕೆ ಇವೆ. ನಾನು ಪಟುಕಂತ ಭಾವಿಸಬೇಡ. ಏನ್ ಮಾಡೋಣ? ಇವತ್ತಿನ ಸುಖ ಅನುಭವಿಸಬೇಕೆಂದು ಮಾಡಿದ್ದೆ. ಅದು ಇವತ್ತಿನ ಹತ್ರ ನಾನು ಬರೋದಿಲ್ಲ. ಯಾಕಂದ್ರೆ ಸೂತಿಕ 8 ದಿವಸ 14 ಕಾಲ ನಿಮಗೆ 14 ಕಳಿ 14 ಕಳೆಯುವ ತನಕ ಹತ್ತಿರವಾದಂಥ ಗ್ರಹವನ್ನು ನನಗೆ ಯಾರು ಬರಲಿಕ್ಕೆ ಎಲ್ಲ ವ್ಯವಸ್ಥೆ ಅಲ್ಲೇ ಅಲ್ಲಿ ಎಲ್ಲ ಶುದ್ಧೋದಕವನ್ನು ಅಲ್ಲಿ ಕಳಿಸಿಬಿಡ್ತೇನೆ. ಶುದ್ಧ ಆದಮೇಲೆ 14ನೇ ದಿವಸಕ್ಕೆ ನನ್ನ 14 ಕಳೀತಾ ಇರ್ತೇನೆ. ಹೌದು.